ಕಚೇರಿಗೆ 4 ತಿಂಗಳೇನೋ ಆಗಿದೆ ಪಿಡು ಯಾವುದೇ ಈ ಸೊತ್ತನ್ನ ಸಾರ್ವಜನಿಕರಿಗೆ ಮಾಡ್ತಾ ಇಲ್ಲ. ಊರುಗಳಲ್ಲಿ ದುರ್ವಾಸನೆ ಮಾಡಿ ಬೀದಿಗಳಲ್ಲಿ ದುರ್ವಾಸನೆ ಸಾರ್ವಜನಿಕರು ಸಿಗ್ತಾ ಇಲ್ಲ. ನಾನು ಅನೇಕ ಬಾರಿ ವಿಸಿಟ್ ಕೊಡ್ತೀನಿ. ವಿಶ್ವನಾಥ್ ಅಂತ ಮಾಂಜಪ್ಪ ಬೇರೆ ಇದ್ದಾರೆ. ಏನಂದ್ರೆ ಇದು ಮೂಲತಃ ಸರ್ಕಾರಿ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರವಾಗಿ ಮುದಿಗೆರೆ ಗ್ರಾಮದಲ್ಲಿ 224 ಬಡ ದಲಿತ ಕುಟುಂಬಗಳಿರೋದು. ಸೊ ಇಲ್ಲಿ ಈ ಮಜರಾ ಗ್ರಾಮದಲ್ಲಿ ಒಂದು 20 ಮನೆ ಇದೆ, ಬೇರೆ ಅದರ್ಸ್ ಇವರು. ಸೊ ಅಲ್ಲಿ ದಲಿತರ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ನಡಿಬಾರ್ದಂತ ಒಂದು 20 ಮನೆ ಇರ್ತಕ್ಕಂಥ ಮಜರಾ ಗ್ರಾಮದಲ್ಲಿ ತಂದು ಗ್ರಾಮ ಪಂಚಾಯತಿ ಕಾರ್ಯಕಲಾಪಗಳನ್ನ ನಡೆಸ್ತಾ ಇದ್ದಾರೆ. ನಾವು ಇತ್ತೀಚೆಗೆ ಒಂದು 4-5 ತಿಂಗಳ ಹಿಂದೆ ತಾಲೂಕು ಪಂಚಾಯತಿ ಮುಂದುಗಡೆ 18 ದಿನಗಳ ಕಾಲ ನಿರಂತರವಾಗಿ ಧರಣಿ ನಡೆಸ್ತೀವಿ ಹಗಲು ರಾತ್ರಿ. ಆದರೆ ಇಒ ಅವರು ಮೊನ್ನೆ ತಹಶೀಲ್ದಾರರು, ಮೊನ್ನೆ ಶಾಸಕರು ಇವರೆಲ್ಲ ಸೇರಿ ಮುದುಗೆರೆ ಗ್ರಾಮದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಅಲ್ಲಿ ವಾರಕ್ಕೆ 4 ದಿನ, ಇಲ್ಲಿ ಒಂದು 2 ದಿನ ಕಾರ್ಯಕಲಾಪಗಳು ನಡೆಸಬೇಕು ಅಂತ ಮೌಖಿಕ ಆದೇಶ ಮಾಡಿದ್ರು ಸಹ ಇವರು ಏನು ಮಾಡ್ತಾ ಇಲ್ಲ. ಆದರೆ ಏನು ಈ ಪಂಚಾಯತಿಗೆ 23 ಹಳ್ಳಿಗಳು ಹೊಂದಿಕೊಂಡಿದೆ. 2 ಬಿಲ್ ಕರ ವಸೂಲುಗಾರರಿದ್ದಾರೆ, ಒಬ್ಬ SDA ಇದ್ದಾರೆ, ಒಬ್ಬ PDO ಇದ್ದಾರೆ. ಈಗ ಕಮಿಟಿ ಇಲ್ಲ, ಈಗ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದಾರೆ. ಸೊ ಏನಂದ್ರೆ 2 ವರ್ಷ ಆಗಿದೆ ಕೊಟ್ಟು, ಈ ಸೊತ್ತು ಫೈಲ್ಗಳು ಕೊಟ್ಟು ಸಾರ್ವಜನಿಕರು ಪ್ರತಿ 23 ಹಳ್ಳಿಗಳಿಂದ ಈ ಸೊತ್ತು ಫೈಲ್ಗಳು ಕೊಟ್ಟು ಈ ಸೊತ್ತು ಖಾತೆ ಮಾಡಬೇಕಂತ 2 ವರ್ಷ ಆಗಿದೆ. ಇದುವರೆಗೂ ಯಾವುದೇ ಈ ಸೊತ್ತನ್ನ ಸಾರ್ವಜನಿಕರಿಗೆ ಮಾಡ್ತಾ ಇಲ್ಲ. ಕೆಲವೊಂದು ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರು ಘಟಕಗಳಿದ್ರು ಸಹ ಅವು ಕೆಲಸ ಮಾಡ್ತಾ ಇಲ್ಲ. ಅನೇಕ ಬಾರಿ ನಾವು ಲಿಖಿತವಾಗಿ ದೂರನ್ನು ಕೊಟ್ಟಿವಿ ಅಧಿಕಾರಿಗಳಿಗೆ, PDO ಕೊಟ್ಟಿದ್ದೀವಿ, ಮೊನ್ನೆ ಏನು ಇದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಕೊಟ್ಟಿದ್ದೀವಿ, ಅವರು ಏನು ಕ್ರಮ ತಗೊಂಡಿಲ್ಲ. ಮತ್ತು ಗ್ರಾಮಗಳಲ್ಲಿ ಮೂಲಭೂತ ಸೌಲಭ್ಯಗಳ ಒಂದು ಕೊರತೆ ಇದೆ. ಅದ್ರ ಬಗ್ಗೆನೂ ಸಹ ನಾನು ಅನೇಕ ಬಾರಿ ಅಧಿಕಾರಿಗಳನ್ನ ಭೇಟಿ ಮಾಡಿ ನಾನು ಇವೆಲ್ಲ ಮೂಲ ಸೌಲಭ್ಯಗಳು, ಚರಂಡಿ ಆಗಲಿ, ಕುಡಿಯುವ ನೀರಾಗಲಿ, ಮತ್ತು ಕಸದ ವಾಹನ ಆಗಲಿ, ಇವೆಲ್ಲ ಸಮರ್ಪಕವಾಗಿ ನಡೀಬೇಕು ಅಂತ ಹೇಳಿದ್ದೀನಿ. ಇದುವರೆಗೂ 2 ವರ್ಷಗಳಿಂದ ಏನು ಕಸ ಇವರೇ ಗ್ರಾಮ ಪಂಚಾಯತಿಯವರು 1-2 ಬುಟ್ಟಿಗಳನ್ನ ಕೊಟ್ಟಿದ್ದಾರೆ. ಒಂದು ಒಣ ಕಸ ಬೇರ್ಪಡೆ, ಒಂದು ಹಸಿ ಕಸ ಬೇರ್ಪಡೆ ಅಂತ ಒಂದು ವಾಹನ ಇದೆ. ಈ ವಾಹನನೂ ಇಲ್ಲ, 2 ವರ್ಷದಿಂದ ವಾಹನ ಅದು ಎಲ್ಲಿದೆ ನಾಪತ್ತೆ ಇಲ್ಲ. ಆ ಕಸನೂ ಹಳ್ಳಿಗಳಲ್ಲಿ ಬಂದು ಶೇಖರಣೆ ಮಾಡ್ತಾ ಇಲ್ಲ. ಊರುಗಳಲ್ಲಿ ದುರ್ವಾಸನೆ ಮಾಡಿ ಬೀದಿಗಳಲ್ಲಿ ದುರ್ವಾಸನೆ ಇದೆ. ಮತ್ತು ಈ ಪಂಚಾಯತಿ 23 ಹಳ್ಳಿಗಳಲ್ಲೂ ಸಹ ನಾನು ಹೇಳಿದ್ದೀನಿ, ಪಂಚಾಯತಿಗೆ ಕ್ರೋಢೀಕರಿಸಲು ಏನು ಎಷ್ಟು ಅಂಗಡಿಗಳಿದೆ, ಅಂಗಡಿಗಳಿಗೆಲ್ಲ ಲೈಸೆನ್ಸ್ ಕೊಡಿ, ಅವರಿಂದ ವಸೂಲಿ ಮಾಡಿ ಅಲ್ಲಿ ಸ್ವಚ್ಛತೆ ಕಾಪಾಡಿ ಅಂಗಡಿಗಳ ಹತ್ರ. ಅಂದರೆ ಎಲ್ಲ ಅಂಗಡಿಗಳು ನೋಡಿ ನಾನು ವಿಸಿಟ್ ಮಾಡಿದ್ದೀನಿ. ಎಲ್ಲ ಅಂಗಡಿಗಳ ಹತ್ರ ಬರೀ ಕಸ, ಬರೀ ಕವರ್ಗಳು, ಬಾಟಲ್ಗಳು, ಇನ್ನೊಂದು ಮತ್ತೊಂದು ಎಲ್ಲ ಹಂಗೆ ಇದೆ. ಇವ್ರ ಗಮನಕ್ಕೆ ತಂದಿನಿ, ಇದುವರೆಗೂ ಏನು ಮಾಡಿಲ್ಲ. ಮತ್ತು ಸ್ವಚ್ಛತಾ ವಾಹನ ಪತ್ತೆನೇ ಇಲ್ಲ, ಅದು ಎಲ್ಲಿದೆ, ಅದು ಎಲ್ಲಿ ಬಿಸಾಕಿದಾರೆ ಪತ್ತೆ ಇಲ್ಲ. ಈಗ ಚರಂಡಿಗಳು ತುಂಬ ಹೋಗಿ ಏನು ಸೊಳ್ಳೆಗಳು ಈ ಬಿಸಿಲಿಗೆ ಸಾಂಕ್ರಾಮಿಕ ರೋಗ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಬ್ಲೀಚಿಂಗ್ ಪೌಡರ್ ಹಾಕಿ ಆ ಟ್ಯಾಂಕ್ಗಳನ್ನ ತೊಳೆದಿಲ್ಲ. ನಾನು ಲಿಖಿತವಾಗಿ ಲೆಟರ್ ಕೊಟ್ಟಿದ್ದೀನಿ. ಮತ್ತು ಚರಂಡಿಗಳಿಗೆ ಬ್ಲೀಚಿಂಗ್ ಪೌಡರ್ ಕ್ಲೀನ್ ಮಾಡಿ ಬ್ಲೀಚಿಂಗ್ ಪೌಡರ್ನ ಹಾಕಿಲ್ಲ. ಮತ್ತು ಜಲಜೀವನ್ ಮಿಷನ್ ಯೋಜನೆ ಎಲ್ಲ ಹಳ್ಳಿಗಳಲ್ಲಿ ಬೋರ್ಗಳು ಹಾಕಿದ್ದಾರೆ, ಪೈಪ್ಗಳು ಹಾಕಿದ್ದಾರೆ. ಆ ಚರಂಡಿಗಳಲ್ಲಿ, ರೋಡ್ಗಳಲ್ಲಿ, ರಸ್ತೆಗಳೆಲ್ಲ ಕೊರೆದು ಹಂಗೆ ಇದೆ, ಪೆಂಡಿಂಗ್ ಇದೆ. ಅದ್ರ ಬಗ್ಗೆ ದೂರು ಕೊಟ್ಟರು ಏನು ಕ್ರಮ ತಗೊತಾ ಇಲ್ಲ. ಈ ಕಚೇರಿಗೆ 4 ತಿಂಗಳೇನೋ ಆಗಿದೆ PDO ಚಾರ್ಜ್ ಬಂದು ಏನು ಇದುವರೆಗೂ 10 ಗಂಟೆ ಮೇಲೆ ಅದು PDO ಅಧಿಕಾರಿ ಯಾವ ಸಾರ್ವಜನಿಕರು ಸಿಗ್ತಾ ಇಲ್ಲ. ನಾನು ಅನೇಕ ಬಾರಿ ವಿಸಿಟ್ ಕೊಡ್ತೀನಿ, 10-11 ಗಂಟೆ ಮೇಲೆ. ನಾನು ಈ ಹಿಂದೆ ನಾನು ಕುಡಿಯೋ ನೀರಿನ ಬಗ್ಗೆನೇ ಒಂದು ಅರ್ಜಿ ಕೊಡೋಕೆ ಬಂದಿದ್ದೆ. ಈ ಕಚೇರಿಯಲ್ಲಿ ಯಾರು ಇಲ್ದಾಗ ನಾನು ಅರ್ಜಿಯನ್ನು ಇಲ್ಲಿ ಈ ಒಂದು ಬಾಗಿಲಿಗೆ ಡೋರ್ಗೆ ಅಂಟಿಸ್ಬಿಟ್ಟು ನಾನು ಒಂದು ಫೋಟೋವನ್ನು ಸಹ ಹೊಡ್ಕೊಂಡು ಹೋಗಿದ್ದೀನಿ. ಮೇಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ. ಇವರು ಏನನ್ನ ಕೇಳೋಕೆ ಹೋದರೆ ನಮ್ಮ ಮೇಲೇ
ರೌಡಿಸಮ್ ಮಾಡ್ತಾರೆ. ಏನು ಮಾಡೋದು? ಮತ್ತು ಸ್ವಚ್ಛತೆ ಇಲ್ಲ. ಜನರು ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಬಿಸಿಲಲ್ಲಿ ಸಾಯ್ತಾ ಇದ್ದಾರೆ ಜನ. ಈ ಸಾರ್ವಜನಿಕರು ಬಂದರೆ ಇಲ್ಲಿ ಅಧಿಕಾರಿಗಳು ಅಹವಾಲು ತಗೊಳಕ್ಕೆ ಯಾರೂ ಇರೋದಿಲ್ಲ. ಬ ಬಿಲ್ ಕಲೆಕ್ಟರ್ಗಳು ಹೇಳ್ತಾ ಇದ್ದೀನಿ, ನೀವು ದಯವಿಟ್ಟು ಜನರ ಮೂಲ ಸೌಲಭ್ಯ ಮಾಡಿಲ್ಲ ಅಂದರೆ ಕಂದಾಯ ಯಾಕೆ ವಸೂಲು ಮಾಡ್ತೀರಿ? ಹಳ್ಳಿಗಳಲ್ಲಿ ಹೋಗಿ ರೈತರನ್ನ 6 ಗಂಟೆಗೆ ಹೋಗಿ ಯಾಕೆ ತೊಂದರೆ ಮಾಡ್ತೀರಿ? ನಿಮ್ಮ ವರ್ಕಿಂಗ್ ಟೈಮಲ್ಲಿ ನೀವು ಹೆಂಗೆ ಕಂದಾಯ ಕಟ್ಸ್ಕೊತೀರೋ ಹಂಗೆ ಸಾರ್ವಜನಿಕರಿಗೆ ಮೂಲ ಸೌಲಭ್ಯಗಳನ್ನ ಒದಗಿಸಿ. ನೀವು ಮೂಲ ಸೌಲಭ್ಯಗಳು ಒದಗಿಸಿಲ್ಲ ಅಂದರೆ ಕಂದಾಯ ಕಟ್ಸ್ಕೋಬೇಡಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಲಿಖಿತವಾಗಿ ಕೊಟ್ಟಿದ್ದೀನಿ. ಮತ್ತು ಇಲ್ಲೊಂದು ಹೋಟ್ಲಿದೆ ಶ್ರೀನಿವಾಸ್, ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನು ಹಣೆಗೆ ಬರೋ ಲಿಖಿತವಾಗಿ ಹಕ್ಕು ಮಾಹಿತಿ ಹಾಕಿದ್ದೀನಿ. 16 ಹಕ್ಕು ಮಾಹಿತಿ ಹಾಕಿದ್ದೀನಿ. 5 ತಿಂಗಳಾಗಿದೆ, ಇದುವರೆಗೂ ನನಗೆ ಹಕ್ಕು ಮಾಹಿತಿ ಕೊಟ್ಟಿಲ್ಲ. ಪಂಚಾಯತಿ ಶಿಫ್ಟ್ ಬಗ್ಗೆನೂ ಲೆಟರ್ ಜಿಲ್ಲಾ ಪಂಚಾಯತ್ ಕೊಟ್ಟಿದ್ದೀನಿ. ಅದನ್ನು ಜಿಲ್ಲಾ ಪಂಚಾಯತ್ಗೆ TPSಗೆ ಕೊಟ್ಟೇ ಇಲ್ಲ ಅಧಿಕಾರಿಗಳು, ವರದಿ ಕೊಟ್ಟಿಲ್ಲ. ಮತ್ತು ಇಲ್ಲೊಂದು ಶ್ರೀನಿವಾಸ ಗ್ರಾಂಡ್ ಅಂತಿದೆ, ಆ ಶ್ರೀನಿವಾಸ ಗ್ರಾಂಡ್ ಹೋಟೆಲ್ಲು ಇದುವರೆಗೂ ಪಂಚಾಯತ್ ಅವ್ರು ಲೈಸೆನ್ಸ್ ಕೊಟ್ಟಿಲ್ಲ, ಫುಡ್ DC ಪರ್ಮಿಷನ್ ಇಲ್ಲ, ಏನೂ ಇಲ್ಲ. ಅದು ಇಲೀಗಲ್ ಆಗಿ ಕಾನೂನು ಬಾಹಿರವಾಗಿ ನಡೀತಾ ಇದೆ. ನಾನು ಅಧಿಕಾರಿಗಳು ಲಿಖಿತವಾಗಿ ಕೊಟ್ಟಿದ್ದೀನಿ, ಹಕ್ಕು ಮಾಹಿತಿಯಲ್ಲಿ ಕೊಟ್ಟಿದ್ದೀನಿ. ನೀವೇನು ಮಾಡ್ತಾ ಇದ್ದೀರಿ? ಮೊನ್ನೆ ಪೊಲೀಸರಿಗೆ ದೂರು ಕೊಟ್ಟು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಆ ಹೋಟ್ಲ್ ಕ್ಲೋಸ್ ಮಾಡಿ ಅಂತ ಹೇಳಿದ್ದೀನಿ ನಾನು. ಇಲ್ಲ ಕಂದಾಯ ಕಟ್ಸ್ಕೊಳ್ಳಿ. ಈ ಜಾಹೀರಾತು ಬೋರ್ಡ್ಗಳು ಹಾಕಿದ್ದಾರೆ ಹೋಟ್ಲ್ ಅವರು, ಪೆಟ್ರೋಲ್ ಬಂಕ್ ಅವರು ಹಾಕಿದ್ದಾರೆ. ನಿಮ್ಮ ವ್ಯಾಪ್ತಿಯಲ್ಲಿ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಜಾಹೀರಾತು ಬೋರ್ಡ್ಗಳು, ಟವರ್ಗಳು, ಇದೆಲ್ಲ ಕಂದಾಯ ಕಟ್ಸ್ಕೊಳ್ಳಿ. ಪಂಚಾಯತಿ ಅಭಿವೃದ್ಧಿ ಮಾಡಿ ಹಳ್ಳಿಗಳಲ್ಲಿ ಅಂದರೆ ಇಲ್ಲ ಅಧಿಕಾರನೇ ಪತ್ತ ಇಲ್ಲ ಸ್ವಾಮಿ. ಏನು ಮಾಡೋದು ನಾವು? ನಾವು ಬರೋದು ಸುಮ್ಮನೆ, ನಾವು ಹೋಗೋದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಸಾರ್ವಜನಿಕರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇಲ್ಲೂ ಅಭಿವೃದ್ಧಿನೇ ಕುಂಠಿತವಾಗಿದೆ. ಮೂಲ ಸೌಲಭ್ಯಗಳು ಸಂಪೂರ್ಣವಾಗಿ ಹದಗೆಟ್ಟಿದೆ, ಕೊರತೆ ಇದೆ ಮೂಲಸೌಲಭ್ಯ ಕೊರತೆಗಳು. ಆ ಮೂಲಸೌಲಭ್ಯ ಕೊರತೆಗಳನ್ನ ಅದನ್ನು ಅಭಿವೃದ್ಧಿಪಡಿಸೋಕ್ಕೆ ಯಾರು ಅಧಿಕಾರಿಗಳು ಇರಲಿಲ್ಲ ಅಂತ ನಾನು ಈ ಮೂಲಕ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಹೆಸರು ಆಂಜಪ್ಪ ಅಂತ. ನಾನು ಮುದಗಿರಿ ಗ್ರಾಮ ಇರ್ತಾನೆ. ಇಲ್ಲಿ ಬಂದು 2 ವರ್ಷ ಆಗಿದೆ ಸರ್. ಈ ಸುತ್ತ ಕಟ್ಟು ಮನೆ PDO ಅವರಿಗೆ ಯಾವಾಗ ಬಂದರೂ PDO ಇದ್ರೆ ಸೆಕ್ರೆಟರಿ ಇರಲ್ಲ, ಸೆಕ್ರೆಟರಿ ಇದ್ರೆ PDO ಇರಲ್ಲ. ಇಲ್ಲಿ ಬಂದು ಅನೇಕ ಸಾರಿ ಭೇಟಿ ಮಾಡಿದ್ರು ಯಾರೂ ಸಿಗಲ್ಲ ಇಲ್ಲಿ. ಇವತ್ತು ಬಂದು ಊರಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ. ಇಲ್ಲಾಂದ್ರೆ ಅಲ್ಲಿ ಪೈಪ್ಗಳೆಲ್ಲ ಒಡೆದೋಗಿ ನೀರು ಹೋಗ್ತಾ ಇದೆ ಊರಲ್ಲಿ. ಬಂದು ಕೇಳಿದ್ರೆ ಇವ್ರಿಗೆ ಸೆಕ್ರೆಟರಿ ಕೇಳು ಅಂತಾರೆ, ಸೆಕ್ರೆಟರಿ ಬಂದರೆ ವಾಟರ್ ಮ್ಯಾನ್ ಕೇಳು ಅಂತಾರೆ. ವಾಟರ್ ಮ್ಯಾನ್ ಯಾರು ಇರಲ್ಲ. ಬೆಳಗ್ಗೆ ಒಂದು ಅರ್ಧ ಗಂಟೆ ಬಿಡ್ತಾರೆ, ಸಾಯಂಕಾಲ ಒಂದು ಅರ್ಧ ಗಂಟೆ ಬಿಟ್ಟರೆ 2 ಕಡೆ ನೀರು ಹೋಗ್ತಾ ಇದೆ ಊರಲ್ಲಿ, ಪೈಪಲ್ಲಿ ಒಡೆದೋಗಿ. ಇದುವರೆಗೂ ಆ ಸಮಸ್ಯೆ ಬಗೆಹರಿಸೋಕ್ಕಾಗಿಲ್ಲ ಯಾರಿಗೆ. ಈ ಸತ್ತುಗಳು ಬಂದು 2 ವರ್ಷ ಆಗಿದೆ ನಾವು ಕೊಟ್ಟು. ಮಾನ್ಯ ರಮಣಪ್ಪ PDO ರಮಣಪ್ಪ ಸರ್ಗೆ ಇದುವರೆಗೆ ಯಾವುದೇ ಅವರಿಂದ ರೆಸ್ಪಾನ್ಸ್ ಇಲ್ಲ ಸರ್. ಅವ್ರು ಬಂದರೆ ಬರ್ತೀನಿ, ಭೇಟಿ ಮಾಡ್ತೀನಿ, ಬರ್ತೀನಿ, ಆಫೀಸಲ್ಲಿ ಸಿಗ್ತೀನಿ ಅಂತಾರೆ. 2 ವರ್ಷದಿಂದ ನಾವು ಒಂದು 100 ಸತಿ ಬಂದಿದ್ದೀವಿ, ಅವರು ನಮ್ಮ ಇದಕ್ಕೆ ಬಂದಿಲ್ಲ ಸರ್. ಮಾಹಿತಿಗೆ ಯಾವುದೊಂದು ಮಾಹಿತಿ ಮಾಡ್ತೀವಿ ಇಲ್ಲಾಂದ್ರೆ ಇಲ್ಲ ಅಂತ ಯಾವುದೂ ಮಾಹಿತಿ ಕೊಟ್ಟಿಲ್ಲ. ನೋಡೋಣ ಇರಿ, ಇನ್ನು ಮೇಲೆಯಿಂದ ಆರ್ಜೆಸ್ನ ಬರಬೇಕು, ಮೇಲೆಯಿಂದ ಇನ್ನು ನಮ್ಗೆ ಆರ್ಡರ್ ಕೊಟ್ಟಿಲ್ಲ, ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹಿಂಗೆ ಹೇಳ್ತಾ ಇದ್ದಾರೆ ಹೊರತು ಯಾವುದೇ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ ಸರ್ ನಮಗೆ. ಇವಾಗ ಬಂದು ಭೇಟಿ ಆಗೋಣ ಅಂದರೆ ಇವಾಗ ಆಫೀಸಲ್ಲಿ ಇಲ್ಲ, PDO ಬರ್ತಾ ಇಲ್ಲ ಸರ್, ಯಾರಿಗೂ ಸಿಗ್ತಾ ಇಲ್ಲ. ಈ ಹಳ್ಳಿಗಳಲ್ಲಿ 23 ಹಳ್ಳಿಗಳಿಗೆ ಯಾರು PDO ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ. ಅವ್ರು ಯಾವಾಗ ಬರ್ತಾರೆ ಹೋಗ್ತಾರೆ, ಒಂದು ಅರ್ಧ ಗಂಟೆ ಬಂದು ವಿಸಿಟ್ ಮಾಡ್ತಾರೆ, ಇಲ್ಲಿ ಸೈನ್ ಹಾಕ್ತಾರೆ, ಹೋಗ್ತಾ ಇರ್ತಾರೆ ಅವ್ರ ಪಾಡಿಗೆ ಅವರು. ನಮಗೆ ನಿಮ್ಮ ಮುಖಾಂತರ ವಿಡಿಯೋ ಮುಖಾಂತರ ನಮ್ಮ ಕರೆಕ್ಟಾಗಿ PDOಗಳು ಬಂದು ನಮ್ಮ ಕೆಲಸ ಮಾಡಿಕೊಟ್ಟು ಮೂಲ ಸೌಕರ್ಯಗಳೇ ಏನೈತೆ ಊರಲ್ಲಿ, ಕುಡಿಯೋ ನೀರಾಗಲಿ, ಚರಂಡಿ ಕ್ಲೀನಿಂಗ್ ಆಗಲಿ ಯಾವುದೇ ಒಂದು ಮಾಡಿಲ್ಲ. ಇದೆಲ್ಲ ಸ್ವಲ್ಪ ನಿಮ್ಮ ಕಡೆಯಿಂದ ಎಲ್ಲರಿಗೂ ಜನರಿಗೆ ತಲುಪೋ ಹಂಗೆ ನಮ್ಮ ಕೆಲಸ ಆಗ್ಬೇಕು ಸರ್. ಬರೀ ನಮ್ಮೂರು ಅಂತಿಲ್ಲ, ನಮ್ಮ ಪಂಚಾಯತ್ ಎಲ್ಲ 23 ಹಳ್ಳಿಗಳಿಗೂ ಅಭಿವೃದ್ಧಿ ಮೂಲ ಸೌಲಭ್ಯಗಳು ಅಭಿವೃದ್ಧಿ ಮಾಡಬೇಕು ಅಂತ ಅಷ್ಟೇ ನಮ್ದು. ನಾವು ನಮ್ಮೂರು ಒಂದೂರು ಕೇಳ್ತಾ ಇಲ್ಲ. ನಾವು 23 ಹಳ್ಳಿಗಳಲ್ಲಿ ಏನಿದೆ ಮೂಲ ಸೌಲಭ್ಯಗಳು, ಸ್ವಚ್ಛತೆ ಗಾಡಿ ಇದೆಯಲ್ಲ, ಸ್ವಚ್ಛತೆ ಗಾಡಿ ಹೋಗಿ 2 ವರ್ಷ ಆಗಿದೆ. ಬರ್ತಾನೆ ಇಲ್ಲ. ಕೇಳಿದ್ರೆ ಅವರನ್ನ ಪ್ರಶ್ನೆ ಮಾಡಲಿಲ್ಲ. ರಿಪೇರಿ ಅಂತಾರೆ, ಯಾವಾಗ ರಿಪೇರಿ ಅಂತಾರೆ. ಇದುವರೆಗೂ ನಿಮ್ಮ ಊರಿಗೆ ಇಲ್ಲ, ಯಾವ ಊರಿಗಿಲ್ಲ, 23 ಹಳ್ಳಿಗಳಲ್ಲಿ ಯಾವ ಊರಿಗಿಲ್ಲ. ಆ ವಾಹನ ಎಲ್ಲಿದೆ ಪತ್ತೆ ಇಲ್ಲ. ಇದು ನಾವು ಹುಡುಕ್ತಾ ಇದ್ವಿ ವಾಹನ ಎಲ್ಲಿದೆ ಅಂತ. ಅದೊಂದು ಫೋಟೋ ತೆಗೆದು ತಮ್ಮ ವಿಡಿಯೋ ಮುಖಾಂತರ ಕಳಿಸೋಣ ಅನ್ಕೊಂಡಿದ್ದೀನಿ.